ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕೊಡಗು ಅಂದಾಕ್ಷಣ ಅದೊಂದು ಪ್ರಾಕೃತಿಕ ಸೊಬಗನ್ನ ಹೊತ್ತು ನಿಂತ ತಾಣ ಮಾತ್ರವಲ್ಲ, ಪುರಾಣ ಕಥೆಗಳು ಐತಿಹಾಸಿಕ ಪುಟಗಳಲ್ಲೂ ಮೆರೆದು ಮೇಳೈಸಿದ ಅತ್ಯದ್ಭುತವಾದ ಸ್ಥಳ. ಇಡೀ ಭಾರತ ಮಾತ್ರವಲ್ಲ, ಇಡೀ ಜಗತ್ತಿಗೆ ಈ ಪುಟ್ಟ ಜಿಲ್ಲೆ ಒಂದಲ್ಲೊಂದು ವಿಧದಲ್ಲೂ ರೋಮಾಂಚನಗೊಳಿಸುವುದಂತೂ ಸುಳ್ಳಲ್ಲ. ಸುತ್ತಲೂ ಪಶ್ಚಿಮ ಘಟ್ಟ ಶ್ರೇಣಿಗಳಿಂದಲೂ ಆವೃತ್ತವಾಗಿರುವ ಮನೋಹರ ರುದ್ರ ರಮಣೀಯ ಪ್ರೇಕ್ಷಕ ತಾಣ. ಹೃದಯಂಗಮ ನೋಟದಿಂದ ಮನಸೂರೆಗೊಳಿಸುವ ಸುರ ಸುಂದರಿ ಎಂದರೆ ಅದುವೇ ಕೊಡಗು. ಕೊಡಗನ್ನ ಆಳಿದ ಮೊದಲನೇ ಹಾಗೂ ಕೊನೆ ರಾಜವಂಶವೆಂದರೆ ಅದು ಹಾಲೇರಿ ಮನೆತನ. ಕೊಡಗಿನ ಅತ್ಯಂತ ಎತ್ತರದ ಬೆಟ್ಟವಾದ ತಡಿಯಂಡ ಮೋಳ್ ಬೆಟ್ಟ ಶ್ರೇಣಿಗಳ ನಡುವೆ ಯುವಕಪಾಡಿ ಗ್ರಾಮದ ಎತ್ತರವಾದ ಗುಡ್ಡದ ಮೇಲೆ 4 ನಾಡು ಅರಮನೆಯು ನಿರ್ಮಾಣವಾಗಿದ್ದು, ದಟ್ಟ ಕಾನನದ ನಡುವೆ ಅಂದಿನ ಅರಸ ಅರಮನೆಯನ್ನ ಏಕೆ ನಿರ್ಮಾಣ ಮಾಡಿದ ಎಂಬ ಕುತೂಹಲದ ಪ್ರಶ್ನೆಗಳಿಗೆ ಈ ಅರಮನೆ ತನ್ನದೇ ಆದ ಇತಿಹಾಸದ ಕಥೆಯನ್ನ ಹೇಳುತ್ತೆ. ಇದು ಕೊಡಗಿನ ರಾಜನ ಕೊನೆ ಆಸೆಯೇ ಆಗಿತ್ತು. ಬನ್ನಿ, ಹಾಗಿದ್ರೆ ಕೊಡಗಿನ ಐತಿಹಾಸಿಕ 4 ನಾಡು ಅರಮನೆಯ ಕುರಿತಾದ ಕುತೂಹಲ ಭರಿತ ಐತಿಹಾಸಿಕ ಕಥೆಗಳನ್ನು ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, 4 ನಾಡು ಅರಮನೆಯ ನಿರ್ಮಾಣದ ಕುರಿತಂತೆ ಇತಿಹಾಸ ಪುಟಗಳನ್ನು ತಿರುವುತ್ತಾ ಹೋದರೆ ಒಂದಷ್ಟು ರೋಮಾಂಚನಕಾರಿ ಸಂಗತಿಗಳು ಹೊರಬೀಳ್ತವೆ. ಶ್ರೀಮಂತ ನಾಡಾದ ಕೊಡಗನ್ನ ವಶಪಡಿಸಿಕೊಳ್ಳುವುದು ಟಿಪ್ಪು ಸುಲ್ತಾನನ ಉದ್ದೇಶವಾಗಿತ್ತು. ಕೊಡಗನ್ನ ಆಳುತ್ತಿದ್ದ ಲಿಂಗಾಯತ ರಾಜರಲ್ಲಿ 9ನೇಯವನಾದ ಮೊದಲನೆಯ ಲಿಂಗರಾಜನು 1780ರಲ್ಲಿ ಸತ್ತಾಗ ಅವನ 2 ಮಕ್ಕಳು ವೀರರಾಜ ಮತ್ತು 2ನೇ ಲಿಂಗರಾಜ ಅಪ್ರಾಪ್ತ ವಯಸ್ಕರಾಗಿದ್ದರು. ಇದನ್ನು ದುರುಪಯೋಗಪಡಿಸಿಕೊಂಡು ಮೈಸೂರಿನ ಹೈದರಾಲಿಯು ಕೊಡಗನ್ನ ಸ್ವಾಧೀನಪಡಿಸಿಕೊಂಡ. ಆದರೆ ಕೊಡವರು ದಂಗೆ ಎದ್ದು ಹೈದರಾಲಿಯನ್ನ ಸೋಲಿಸಿ ಓಡಿಸ್ತಾರೆ. ಬಳಿಕ ಹೈದರಾಲಿಯ ಮಗ ಟಿಪ್ಪುವು ವೀರರಾಜನನ್ನ ತನ್ನ ವಶಕ್ಕೆ ತೆಗೆದುಕೊಂಡು ಕೊಡಗನ್ನ ಮತ್ತೆ ಸ್ವಾಧೀನಪಡಿಸಿಕೊಳ್ತಾನೆ. ಟಿಪ್ಪುವಿನ ಬಂಧನದಿಂದ ತಪ್ಪಿಸಿಕೊಂಡ ವೀರರಾಜನು ಕೊಡವರ ಸಹಾಯದಿಂದ ಟಿಪ್ಪುವಿನ ವಿರುದ್ಧ ಸತತವಾಗಿ ಯುದ್ಧ ಮಾಡುತ್ತಿರುವಾಗ ಅವನ ಕುಟುಂಬವನ್ನ ಸುರಕ್ಷಿತವಾದ ಸ್ಥಳದಲ್ಲಿಡಲು ಯೋಜಿಸುತ್ತಿದ್ದ. ಆ ಸಂದರ್ಭದಲ್ಲಿ ಅವನ ಆಪ್ತ ಕಾರ್ಯಕಾರರಲ್ಲಿ ಒಬ್ಬನಾದ ಕೇಟುವಳ್ಳಿರ ಅಚ್ಚುವಣ್ಣನು ಪಾಡಿ 4 ನಾಡಿನ ಯುವಕಪಾಡಿ ಗ್ರಾಮದಲ್ಲಿ ಒಂದು ಅರಮನೆಯನ್ನ ಕಟ್ಟಿಸಲು ಸೂಚಿಸಿದ. ಈ ಪ್ರದೇಶವು ಒಂದು ಬೆಟ್ಟದ ಮೇಲಿದ್ದು ಕಾಡುಗಳಿಂದಲೂ ಆಳವಾದ ಕಣಿವೆಗಳಿಂದಲೂ ಸುತ್ತುವರೆದಿತ್ತು. ಬಯಲು ಸೀಮೆಯ ಟಿಪ್ಪುವಿನ ಸೈನಿಕರಿಗೆ ಅಲ್ಲದೆ ಕೊಡಗಿನವರಿಗೂ ದುರ್ಗಮವಾಗಿತ್ತು. ಒಂದು ಕ್ಷಣ ನಿಂತು ಕಣ್ಣಾಯಿಸಿದ ರಾಜನಿಗೆ ಬೆಟ್ಟ ಶ್ರೇಣಿಗಳಿಂದ ಹಾಗೂ ದಟ್ಟವಾದ ಅರಣ್ಯದಿಂದ ಸುತ್ತುವರಿದ ಈ ತಾಣ ಅರಮನೆ ನಿರ್ಮಿಸಲು ಸೂಕ್ತ ಸ್ಥಳವಾಗಿ ಕಂಡುಬಂತು. ಕೂಡಲೇ ಅರಮನೆ ನಿರ್ಮಾಣ ಮಾಡಲು ಸೇವಕರಿಗೆ ಆಜ್ಞೆಯನ್ನ ಮಾಡಿದ. ಅಂದು ನಿರ್ಮಾಣಗೊಂಡ ಮನೆ ತದನಂತರ ಒಂದಷ್ಟು ಅಭಿವೃದ್ಧಿಗೊಂಡು ಇಂದು 4 ನಾಡು ಅರಮನೆಯಾಗಿ ಗಮನ ಸೆಳೆದಿದೆ. ವೀರರಾಜನಿಗೆ ಮನೆ ಕಟ್ಟಲು ನಿರ್ದೇಶಿಸಲ್ಪಟ್ಟ ಪ್ರದೇಶವು ಪುಲಿಯಂಡ ಮನೆತನಕ್ಕೆ ಸೇರಿತ್ತು. ಆ ಮನೆತನದ ಮುಖ್ಯಸ್ಥನಾದ ಪೊನ್ನಪ್ಪನನ್ನ ಕರೆಸಿ ತಾನು ಮನೆ ಕಟ್ಟಲು ಉದ್ದೇಶಿಸಿರುವ ಪ್ರದೇಶಕ್ಕೆ ಬದಲಾಗಿ ಆ ಕುಟುಂಬಕ್ಕೆ ಅನುಕೂಲವಾಗಿರುವ ಬೇರೆ ಯಾವುದೇ ಪ್ರದೇಶವನ್ನ ಕೇಳಿ ಪಡೆದುಕೊಳ್ಳಬಹುದೆಂದು ಆದೇಶಿಸಿದ. ಪುಲಿಯಂಡ ಮನೆತನಕ್ಕೆ ಎಡೆ 4 ನಾಡಿನ ಅಂದರೆ ಈಗಿನ ವೀರಾಜಪೇಟೆಯ ಸಮೀಪದ ಮಗ್ಗುಲ ಗ್ರಾಮದ ಚೋಕಂಡ ಮನೆತನದಿಂದ ಮದುವೆಯಾಗಿ ಬಂದಿದ್ದವಳೊಬ್ಬಳ ಸೂಚನೆಯಂತೆ ಪೊನ್ನಪ್ಪನು ಮಗ್ಗುಲ ಗ್ರಾಮದಲ್ಲಿ ಭೂಮಿಯನ್ನ ಕೇಳಿದ. ರಾಜನು ಅದಕ್ಕೆ ಸಮ್ಮತಿಸಿ ಹಾಗೆಯೇ ಪುಲಿಯಂಡ ಮನೆತನದವರು ಅಲ್ಲಿ ನೆಲೆಸಲು ಅನುಕೂಲ ಮಾಡಿಕೊಟ್ಟ. ಹೀಗೆ 4 ನಾಡಿನ ಅರಮನೆಯ ಕೆಲಸವು ಆರಂಭವಾಗಿ ಕೆಲವು ತಿಂಗಳುಗಳ ಬಳಿಕ 1791ರ ಡಿಸೆಂಬರ್ನಲ್ಲಿ ಪೂರ್ಣಗೊಳ್ಳುತ್ತೆ. ದೊಡ್ಡ ವೀರರಾಜೇಂದ್ರನಿಂದ ನಿರ್ಮಿಸಲ್ಪಟ್ಟ ಈ ಅರಮನೆಯು ಮೊದಲು ಹುಲ್ಲಿನ ಹೊದಿಕೆಯನ್ನ ಹೊಂದಿತ್ತು. ಆನಂತರ ಬ್ರಿಟಿಷರ ಕಾಲದಲ್ಲಿ ಅದಕ್ಕೆ ಹೆಂಚಿನ ಹೊದಿಕೆಯನ್ನ ಹಾಕಲಾಯಿತು. 2 ಪ್ರವೇಶ ದ್ವಾರವಿರುವ ಈ ಅರಮನೆಯು 2 ಅಂತಸ್ತುಗಳನ್ನು ಹೊಂದಿದ್ದು ಮೇಲಿನ ಅಂತಸ್ತಿನಲ್ಲಿ ಸುಂದರ ಕೆತ್ತನೆಗಳನ್ನು ಕಾಣಬಹುದು. ಇಲ್ಲಿ ಚಿಕ್ಕ ಹಾಗೂ ಚೊಕ್ಕದಾದ ವಿನ್ಯಾಸಗಳಿಂದ ಕೂಡಿದ ಹಲವು ಕೋಣೆಗಳಿವೆ. ಸುಂದರ ವರ್ಣ ಲೇಪನಗಳನ್ನು ಹೊಂದಿರುವ ಛಾವಣಿ ಕೂಡ ಮರದಿಂದಲೇ ನಿರ್ಮಾಣವಾಗಿದೆ. ಇನ್ನು ಸುತ್ತಲಿನ ಗೋಡೆಗಳು ಆಕರ್ಷಕವಾಗಿದ್ದು ವೀಕ್ಷಕರ ಮನಸೆಳೆಯುತ್ತವೆ. ಅರಮನೆಯಲ್ಲಿ ಸುಮಾರು 14 ಚಿಕ್ಕ ಕೋಣೆಗಳು ಹಾಗೂ ಹಿಂಭಾಗದಲ್ಲಿ 4 ಕತ್ತಲೆ ಕೋಣೆಗಳನ್ನು ಕಾಣಬಹುದು. ರಾಜರ ಕಾಲದಲ್ಲಿ ತಪ್ಪಿತಸ್ಥರನ್ನ ಈ ಕೋಣೆಯಲ್ಲಿಯೇ ಬಂಧಿಸಿಡುತ್ತಿದ್ದರೆಂದು ಇತಿಹಾಸದಿಂದ ತಿಳಿದು ಬರುತ್ತೆ. ಛಾವಣಿಯು ಷಟ್ಕೋನಾಕಾರದಲ್ಲಿದ್ದು 12 ಬೃಹತ್ ಕಂಬಗಳ ಮೇಲೆ ನಿಂತಿದೆ. ಉಬ್ಬು ಶಿಲ್ಪಗಳು ಕಂಬದ ಮೇಲ್ಭಾಗದಲ್ಲಿ ಕಂಡುಬರ್ತಾವೆ. ಕಿಟಕಿ ಹಾಗೂ ಬಾಗಿಲುಗಳು ವಿಶಿಷ್ಟ ಕೆತ್ತನೆಗಳಿಂದ ಕೂಡಿದ್ದು ಆ ಕಾಲದ ಕಲಾ ನೈಪುಣ್ಯತೆಗೆ ಹಿಡಿದ ಕೈಗನ್ನಡಿಯಾಗಿದೆ. ಅರಮನೆಯ ಮೊದಲ ಹಜಾರದಲ್ಲಿ ಕಾಣಸಿಗುವ ಕಲಾ ಕೆತ್ತನೆಯನ್ನ ಸೂಕ್ಷ್ಮವಾಗಿ ಗಮನಿಸಿದರೆ ರಾಜ ವೈಭವಗಳನ್ನು ಸಾರುವ ಚಿತ್ರಗಳು ಅಲ್ಲಿವೆ. ಅಂಬಾರಿಯಲ್ಲಿ ಕುಳಿತ ರಾಜ, ಆತನ ಹಿಂದೆ ಹಾಗೂ ಮುಂದೆ ವಾದ್ಯ ವೃಂದದೊಂದಿಗೆ ಸಾಗುವ ಸೈನ್ಯದ ದೃಶ್ಯಗಳು ಕಂಡುಬರ್ತಾವೆ.
ಸಂಪೂರ್ಣ ಮರದಿಂದಲೇ ನಿರ್ಮಾಣವಾಗಿರುವುದು ಈ ಅರಮನೆಯ ವಿಶೇಷತೆಯಾಗಿದೆ. ಅರಮನೆಯ ಮುಂಭಾಗದಲ್ಲಿ ಚೌಕಾಕಾರದ ಕಿರು ಮಂಟಪವಿದ್ದು ಇದಕ್ಕೆ 4 ಪ್ರವೇಶ ದ್ವಾರಗಳಿವೆ. ಮಂಟಪದ ಮೇಲ್ಭಾಗದಲ್ಲಿ 4 ದಿಕ್ಕಿಗೂ ಮಲಗಿರುವ ಬಸವನ ಮೂರ್ತಿ ಇದೆ. ಇನ್ನು ಈ ಕಿರುಮಂಟಪವನ್ನು ವಿವಾಹ ಮಂಟಪ ಎಂದು ಕೂಡ ಕರೆಯಲಾಗುತ್ತೆ. ಈ ಮಂಟಪದಲ್ಲಿ 1796 ಮಾಘ ಶುದ್ಧ ಭಾನುವಾರ ರಾತ್ರಿ 19 ಗಳಿಗೆ ವೃಶ್ಚಿಕ ಲಗ್ನದಲ್ಲಿ ರಾಜ ಪುರೋಹಿತ ಶಿವಲಿಂಗ ಸ್ವಾಮಿ ಅವರ ಸಮ್ಮುಖದಲ್ಲಿ ದೊಡ್ಡ ವೀರರಾಜೇಂದ್ರ ಮತ್ತು ಮಹದೇವಮ್ಮಾಜಿಯವರ ವಿವಾಹ ನಡೆದಿತ್ತು ಎಂದು ಹೇಳಲಾಗುತ್ತೆ. ಪ್ರಾಚ್ಯ ವಸ್ತು ಇಲಾಖೆಯ ಅಧೀನದಲ್ಲಿರುವ ಈ 4 ನಾಡು ಅರಮನೆಗೆ ಕಳೆದ 14 ವರ್ಷಗಳ ಹಿಂದೆ ಕಾಯಕಲ್ಪ ನೀಡಲಾಗಿದೆ. ಅದಕ್ಕೂ ಮೊದಲು ಇಲ್ಲಿ ಕೆಲವರು ನಿಧಿ ಆಸೆಗಳಿಗಾಗಿ ಅಲ್ಲಲ್ಲಿ ಅಗೆದು ಅರಮನೆಗೆ ಧಕ್ಕೆ ತಂದಿದ್ರು. ಕಾಯಕಲ್ಪ ನೀಡಿದ ಬಳಿಕ ಶಿಥಿಲಾವಸ್ಥೆಯಲ್ಲಿದ್ದ ಅರಮನೆಗೆ ಹೊಸ ಕಳೆ ಬಂದಿದೆ. ಈ ಅರಮನೆಯ ಕಂಬಗಳ ಸಾಲುಗಳು ಹಾಗೂ ಅಲ್ಲಿನ ಚಾವಡಿ ಚಪ್ಪರ ಮತ್ತು 2ನೇ ಮಾಳಿಗೆಯಲ್ಲಿರುವ ದರ್ಬಾರ್ ಮತ್ತು ಒಳಗೆ ಸ್ನಾನ ಮಾಡುವ ಕೋಣೆ ಮತ್ತು ಅಲ್ಲಿಂದ ಮುಂದೆ ಒಂದು ಬದಿಯಲ್ಲಿ ಒಂದು ಸಣ್ಣ ದಾರಿ ಇದೆ. ಅಲ್ಲಿಂದ 8 ಮೆಟ್ಟಿಲುಗಳ ಮೂಲಕ ಸಣ್ಣ ಸಂದಿಯಲ್ಲಿ ಕೆಳಗಿಳಿದಾಗ ಅಲ್ಲಿಯ ಬದಿಯಲ್ಲಿ ಒಂದು ಕತ್ತಲೆ ಕೋಣೆ ಸಿಗುತ್ತೆ. ಅಲ್ಲಿ ಯಾರು ನಿಂತರೂ ಹೊರಗಿನವರಿಗೆ ಕಾಣಲಾರರು. ಇದೇ ಅಡುಗುದಾಣವಾಗಿದ್ದಿರಬಹುದಾ ಎಂಬ ಶಂಕೆ ಕೂಡ ಇದೆ. ಹಾಗೆ ಹೊರಗೆ ಬಂದಾಗ ಅಲ್ಲಿ ಕಾಣುವ ಸಣ್ಣ ಚಕ್ರವಿದ್ದು ಅದರಲ್ಲಿ 24 ರಂಧ್ರಗಳಿವೆ. ಈ ರಂಧ್ರಗಳ ಮೂಲಕ ಮುಖ್ಯ ದ್ವಾರವನ್ನು ವೀಕ್ಷಿಸಬಹುದಾಗಿದೆ. ಅಷ್ಟು ಮಾತ್ರವಲ್ಲ, ಅಲ್ಲಿನ ಚಕ್ರದ ಯಾವುದೇ ರಂಧ್ರದ ಮೂಲಕ ಗುರಿಯಿಟ್ಟು ಬಂದಿರುವ ವ್ಯಕ್ತಿಯನ್ನ ಅಥವಾ ಶತ್ರುವನ್ನ ಕೊಲ್ಲಬಹುದಾದ ಸಾಧ್ಯತೆಯನ್ನು ಈ ಚಕ್ರದಲ್ಲಿ ಅಳವಡಿಸಲಾಗಿದೆ. ಮುಖ್ಯ ದ್ವಾರದ ಬಳಿ ಒಂದು ಸಣ್ಣ ಮಂಟಪವಿದೆ. ಈ ಮಂಟಪ ದೊಡ್ಡವೀರ ರಾಜೇಂದ್ರ ಅರಸರ ತಂಗಿಯ ವಿವಾಹ ಮಂಟಪವಾಗಿತ್ತಂತೆ. ಈ ಅರಮನೆಯಲ್ಲಿ ಅಡಗಿದ್ದ ಚಿಕ್ಕವೀರ ರಾಜೇಂದ್ರ ಅರಸನನ್ನ 1830ರಲ್ಲಿ ಬ್ರಿಟಿಷರು ಸೆರೆ ಹಿಡಿದು ಕರೆದೊಯ್ದರಂತೆ. ನಂತರ ಈ ಅರಮನೆಯನ್ನ ಬಹುಶಃ ನೋಡಿಕೊಳ್ಳುವವರು ಇಲ್ಲದೆ ಇದು ಮೂಲೆಗುಂಪಾಗಿತ್ತು. ಈ ಅರಮನೆಯು ಈಗಲೂ ಗಟ್ಟಿಮುಟ್ಟಾಗಿದ್ದು ಸುಂದರವಾದ ದಟ್ಟಾರಣ್ಯದ ಮಧ್ಯೆ ವಿರಾಜಮಾನವಾಗಿ ಅಂದಿನ ಕಥೆಯನ್ನ ಇಂದಿನ ಪೀಳಿಗೆಗೆ ಸಾರುವಂತಿದೆ. ಆಗಿನ ಕಾಲದ ಚಿತ್ರಕಲೆಗಳು ಭಿತ್ತಿಪತ್ರಗಳಾಗಿ ಚಾವಣಿ ತುಂಬೆಲ್ಲ ತುಂಬಿಕೊಂಡಿದ್ದು ಒಂದಷ್ಟು ಮಾಸದೆ ಅಂದಿನ ದಿನಗಳಿಗೆ ಸಾಕ್ಷಿ ಹೇಳ್ತಿವೆ. ಮೊದಲೆಲ್ಲ ಇಲ್ಲಿಗೆ ಹೋಗುವುದೆಂದರೆ ಪ್ರಯಾಸದ ಕೆಲಸವಾಗಿತ್ತು. ಯಾಕಂದ್ರೆ ಸರಿಯಾದ ರಸ್ತೆಯಾಗಲಿ ವಸತಿ ವ್ಯವಸ್ಥೆಯಾಗಲಿ ಇರಲಿಲ್ಲ. ತಡಿಯಂಡಮೋಳು ಬೆಟ್ಟಕ್ಕೆ ಚಾರಣ ತೆರಳುವವರು ಇಲ್ಲಿಗೆ ಬಂದು ವಾಸ್ತವ್ಯ ಹೂಡುತ್ತಿದ್ದರಷ್ಟೇ. ಈಗ ಹಾಗಿಲ್ಲ. ದೂರದಿಂದ ಬರುವ ಪ್ರವಾಸಿಗರು ವಾಸ್ತವ್ಯ ಹೂಡಲೆಂದೇ ಹಲವು ಹೋಮ್ ಸ್ಟೇಗಳಾಗಿವೆ. ಅರಮನೆ ಬಳಿ ಜಲಾಧಾರಿಯೂ ಇದೆ. ಮಳೆಗಾಲದಲ್ಲಿ ಒಂದು ಜಲಪಾತ ಅರಮನೆಯ ಬಳಿಯ ಗುಡ್ಡದಿಂದ ತುಮಕಿದ್ರೆ ಮತ್ತೊಂದು ಜಲಪಾತ ಅರಮನೆ ಮುಂದಿನ ರಸ್ತೆಯಲ್ಲಿ ಸುಮಾರು 3 ಕಿಲೋಮೀಟರ್ನಷ್ಟು ಸಾಗಿದರೆ ಸಿಗುತ್ತೆ. ಈ ಸುಂದರ ಜಲಪಾತವನ್ನು ಸ್ಥಳೀಯರು ಮಾದಂಡ ಅಬ್ಬಿ ಎಂದು ಕರೀತಾರೆ. ಇನ್ನು ತಡಿಯಂಡಮೋಳು ಬೆಟ್ಟಕ್ಕೆ ಚಾರಣ ಹೋಗುವವರು ಇಲ್ಲಿಂದಲೇ ತಮ್ಮ ಚಾರಣವನ್ನು ಆರಂಭಿಸಬಹುದಾಗಿದೆ. ದೂರದ ಪ್ರವಾಸಿಗರನ್ನ ಮತ್ತಷ್ಟು ಸೆಳೆಯಬೇಕಾದರೆ ಇಲ್ಲಿ ಹಲವು ಅಭಿವೃದ್ಧಿ ಕಾರ್ಯಗಳ ಅಗತ್ಯವಿದೆ. ಪೇಟೆ ಪಟ್ಟಣದ ಗೌಜು ಗದ್ದಲಗಳಿಂದ ದೂರವಿರುವುದರಿಂದ ಹಾಗೂ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಬಾರದೇ ಇರುವುದರಿಂದ ಇಲ್ಲಿ ಸದಾ ನೀರವ ಮೌನ ಮನೆ ಮಾಡಿರುತ್ತೆ. ಇಂತಹ ಐತಿಹಾಸಿಕ ಸ್ಥಳಗಳಿಗೆ ತೆರಳಿದರೆ ಅದೊಂದು ಮುದ ನೀಡುವುದರ ಜೊತೆಗೆ ಗತಕಾಲದ ವೈಭವವನ್ನು ಕಣ್ಣ ಮುಂದೆ ತಂದು ನಿಲ್ಲಿಸೋದಂತೂ ಖಚಿತ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.